Hi dear students, welcome back to Avian's physics class. ಇವತ್ತಿನ ಕ್ಲಾಸಲ್ಲಿ 5 marks questions from the ray optics discuss ಮಾಡೋಣ. Okay, in that first question, derive the mirror equation ಅಂತ. Okay, ಅವ್ರ equation ಕೊಟ್ಬಿಟ್ಟಿದ್ದಾರೆ 1 by f is equal to 1 by u plus 1 by v ಅಂತ ಡಿಸ್ಕಸ್ ಮಾಡುವ. ಹೇಗೆ ಡಿರೈವ್ ಮಾಡೋದು, ಇದು 5 marks question. ಸೊ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ ಮಿರರ್ ಈಕ್ವೇಶನ್. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ಆಲ್ರೆಡಿ ನಾನು ಕಾಪಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಬುಕ್ಸ್ ಇಂದ. ಬಟ್ ಇದು ಹೇಗೆ ಡ್ರಾ ಮಾಡೋದು ಅನ್ನೋದನ್ನ ಇಲ್ಲಿ ಸೈಡ್ ಅಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ನೀವು ಎಕ್ಸಾಮ್ ಅಲ್ಲಿ ಬರೆಯುವಾಗ ಸ್ಕೇಲು ಪೆನ್ಸಿಲ್ ಅನ್ನ ಯೂಸ್ ಮಾಡಿ ನೀಟಾಗಿ ರೇ ಡಯಾಗ್ರಾಮ್ ನ ನೀಟಾಗಿ ಬರೀರಿ. ಇಲ್ಲಿ ನೀಟಾಗಿ ಬರಲ್ಲ ಅಂದ್ಬಿಟ್ಟು ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಏನ್ ಮಾಡೋಣ, ಮಿರರ್ ತಗೋಣ. ಲೆಟ್ ಅಸ್ ಟೇಕ್ ದ ಮಿರರ್ ಹಿಯರ್. ಎಂತ ಮಿರರ್? ಕಾನ್ಕೇವ್ ಮಿರರ್. ಫಸ್ಟ್ ಹೇಗೆ ಡ್ರಾ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್, ಅದರದೇ ಆದ ಎಕ್ಸ್ಪ್ಲನೇಷನ್ ಬರೀಬೇಕು. ಓಕೆ, ಸೊ ಫಸ್ಟ್ ಕಾನ್ಕೇವ್ ಮಿರರ್ ತಗೊಳ್ಳೋಣ. ಓಕೆ, ಕಾನ್ಕೇವ್ ಮಿರರ್ ಶೇಡ್ ಮಾಡಿ, ಹಿಯರ್ ಶೇಡ್ ಲೈಕ್ ದಿಸ್. ಓಕೆ, ಆಮೇಲೆ ಏನ್ ಮಾಡಿ, ಫಸ್ಟ್ ಪೋಲ್ ಅನ್ನ ತಗೊಳ್ಳಿ. ಪಿ ಇಸ್ ದ ಪೋಲ್. ಆಮೇಲೆ ಇದ್ರದ್ದು ಸೆಂಟರ್ ತಗೊಳ್ಳಿ, ಸೆಂಟರ್. ಓಕೆ, ಆಮೇಲೆ ಕರೆಕ್ಟ್ ಅರ್ಧ ದೂರಕ್ಕೆ ಏನ್ ಮಾಡಿ ಫೋಕಸ್ ತಗೊಳ್ಳಿ. ಯಾಕೆಂದ್ರೆ ಫೋಕಲ್ ಲೆಂತ್ ಏನಿದೆ ಎಫ್ ಪಿ ಈಸ್ ಹಾಫ್ ಆಫ್ ದ ರೇಡಿಯಸ್ ಆಫ್ ಕರ್ವೇಚರ್. ಆಮೇಲೆ ಏನ್ ಮಾಡಿ, ಇವನ್ನ ಜಾಯಿನ್ ಮಾಡೋ ಪ್ರಿನ್ಸಿಪಲ್ ಆಕ್ಸಿಸ್ ನ ಡ್ರಾ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಹಿಯರ್. ನೆಕ್ಸ್ಟ್ ಏನ್ ಮಾಡಿ, ಆಬ್ಜೆಕ್ಟ್ ಅನ್ನ ತಗೊಳ್ಳಿ. ಆಬ್ಜೆಕ್ಟ್ ಎಲ್ಲಿ ಪ್ಲೇಸ್ ಮಾಡಬೇಕು, ಎಲ್ಲಾದ್ರೂ ಪ್ಲೇಸ್ ಮಾಡಬಹುದು. ನಾವಿಲ್ಲಿ ಏನ್ ಮಾಡ್ತೀವಿ, ಬಿಯಾಂಡ್ ದ ಸೆಂಟರ್ ಪ್ಲೇಸ್ ಮಾಡ್ತೀವಿ, ಫೈನೈಟ್ ಡಿಸ್ಟೆನ್ಸ್. ದಿಸ್ ಈಸ್ ಅವರ್ ಆಬ್ಜೆಕ್ಟ್, ಕಾಲ್ ಇಟ್ ಆಸ್ ಎ ಬಿ. ಆಮೇಲೆ ಏನ್ ಮಾಡ್ಬೇಕು, ಲೈಟ್ ರೇಸ್ ನ ತಗೊಳ್ಬೇಕು. ಇಲ್ಲಿ ಎಷ್ಟು ಲೈಟ್ ರೇಸ್ ನ ತಗೊಳ್ಬೇಕು ಇಮೇಜ್ ಫಾರ್ಮೇಶನ್ ಅಂದ್ರೆ 3 ಲೈಟ್ ರೇಸ್ ವಿ ಹ್ಯಾವ್ ಟು ಟೇಕ್. ಯಾವ್ದಂದ್ರೆ, ಒಂದು ಲೈಟ್ ರೇ ವಿಚ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಏನಾಗುತ್ತೆ ಇದು? ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಫಸ್ಟ್ ಲೈಟ್ ರೇ ಪಾಸಿಂಗ್ ಥ್ರೂ ಫೋಕಸ್. So this is our incident ray and call this point of incidence as M ಅಂತ ತಗೊಳ್ಳಿ. ಅಲ್ಲ ಹಾಗೆ ತಗೊಂಡ ನೋಡ್ರಿ, M is the point of incidence. ಇದು ಫಸ್ಟ್ ಲೈಟ್ ರೇ ಆಯ್ತು. ಯಾವುದು? ಪ್ಯಾರಲಲ್ ಲೈಟ್ ರೇ ಪಾಸಿಂಗ್ ಥ್ರೂ ಫೋಕಸ್, ಪ್ಯಾರಲಲ್ ಪಾಸಿಂಗ್ ಥ್ರೂ ಫೋಕಸ್. ಹೌದಾ? ಎರಡನೇ ಲೈಟ್ ರೇ ಯಾವುದು ಅಂದ್ರೆ ಪಾಸಿಂಗ್ ಥ್ರೂ ಫೋಕಸ್. ಪಾಸಿಂಗ್ ಥ್ರೂ ಫೋಕಸ್ ಎಲ್ಲ ಹೋಗುತ್ತಿದ್ದು ಎರಡನೇ ಲೈಟ್ ರೇ, ಪಾಸಿಂಗ್ ಥ್ರೂ ಫೋಕಸ್. ಇಸ್ ದ ಇನ್ಸ್ಟೆಂಟ್ ಲೈಟ್ ರೇ. ಇಲ್ಲಿ ಟಚ್ ಆಗಿದೆ, ಏನಾಗುತ್ತೆ, ಕಾಲ್ ಇಟ್ ಆಸ್ ಎನ್, ಬಿಕಮ್ಸ್ ಪ್ಯಾರಲಲ್. ರಿಫ್ಲೆಕ್ಟೆಡ್ ಲೈಟ್ ರೇ ಪ್ಯಾರಲಲ್ ಆಗುತ್ತೆ. ಎರಡನೇದು ಪಾಸಿಂಗ್ ಥ್ರೂ ಫೋಕಸ್ ಬಿಕಮ್ಸ್ ಪ್ಯಾರಲಲ್ ಆಫ್ಟರ್ ರಿಫ್ಲೆಕ್ಷನ್. ಎರಡನೇದಾಯ್ತು. ಮೂರನೇದು ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್. ಸ್ವಲ್ಪ ಇದಾಗಿದೆ, ಓಕೆ ಇರ್ಲಿ, ಪ್ರಾಬ್ಲಮ್ ಇಲ್ಲ. ಮೂರನೇ ಲೈಟ್ ರೇ ಇದು ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್. ಇವು ಮೂರು ಏನಾಗಬೇಕು, ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗಬೇಕು. ಸೊ ದಿಸ್ ದ ಪಾಯಿಂಟ್. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನದು ಪ್ರಾಬ್ಲಮ್? ಸೆಕೆಂಡ್ ಒನ್ ತೆಗೆದ್ಬೇಡ. ಓಕೆ, ಸೊ ಪಾಸಿಂಗ್ ಥ್ರೂ ಫೋಕಸ್ ಬಿಕಮ್ಸ್ ಪ್ಯಾರಲಲ್. ಸೊ ಇಲ್ಲೇನಾಗಿದೆ, ನಮಗೆ ಇಮೇಜ್ ಬಂದಿರುತ್ತೆ. ಈ ಮೂರು ಲೈಟ್ ರೇಸ್ ಎಲ್ಲಿ ಜಾಯಿನ್ ಆಗುತ್ತೋ, ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಆ ಪಾಯಿಂಟ್ ಅಲ್ಲಿ ನಮಗೆ ಇಮೇಜ್ ಬರುತ್ತೆ. ಅದನ್ನ ಬರ್ಕೊಳ್ಬೇಕು. ದಿಸ್ ದ ಇಮೇಜ್, ಕಾಲ್ ಇಟ್ ಆಸ್ ಎ ಡ್ಯಾಶ್ ಬಿ ಡ್ಯಾಶ್. ಎ ಬಿ ಅಂತ ತಗೊಳ್ಳಿ, ಆರೋ ಮಾರ್ಕ್ ಕಡ್ರದ್ ಎ ಬಿ, ಈ ಕಡೆ ಎ ಡ್ಯಾಶ್ ಬಿ ಡ್ಯಾಶ್. ಸೊ ನೋಡ್ರಿ, ಈ ತರ ಕಾಣಿಸುತ್ತೆ. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ. ಈಗೇನ್ ಮಾಡೋಣ, ಡಿಸ್ಟೆನ್ಸಸ್ ಬರ್ಕೊಳ್ಳೋಣ. ಎಲ್ಲಿಂದ ಎಲ್ಲಿಗೆ ಡಿಸ್ಟೆನ್ಸಸ್? ಫಸ್ಟ್ ಇಲ್ಲಿಂದ ಎಲ್ಲಿಗೆ ಬರ್ಕೊಳ್ಳೋಣ. ಯಾವಾಗ್ಲೂ ಡಿಸ್ಟೆನ್ಸಸ್ ಆರ್ ಆಲ್ವೇಸ್ ಮೆಜರ್ಡ್ ಫ್ರಮ್ ಪೋಲ್ ಟು ದ ಆಬ್ಜೆಕ್ಟ್. ಯಾವಾಗ್ಲೂ ಡಿಸ್ಟೆನ್ಸ್ ಪೋಲ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ಪೋಲಿಂದ ಆಬ್ಜೆಕ್ಟ್ ತನಕ ಇರೋದು ಆಬ್ಜೆಕ್ಟ್ ಡಿಸ್ಟೆನ್ಸ್, ಯು. ಲೆಟ್ ಇಟ್ ಬಿ ಯು. ಅಂಡ್ ಡೆಫಿನೆಟ್ಲಿ ಏನಿರುತ್ತೆ, ಇದು ಪಿ ಬಿ ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ಕಾಲ್ ಇಟ್ ಆಸ್ ಯು. ಎಂತ? ಯು ಮೈನಸ್ ಯು. ಯಾಕೆಂದ್ರೆ ಲೈಟ್ ರೇ ರೈಟ್ ಸೈಡ್ ಇದೆ. ಸೊ ನಾವು ಪೋಲಿಂದ ಮೆಜರ್ ಮಾಡ್ಕೊಂತ ಹೋದಾಗ ವಿ ಆರ್ ಗೋಯಿಂಗ್ ಫ್ರಮ್ ಆಪೋಸಿಟ್ ದ ಡೈರೆಕ್ಷನ್ ಆಫ್ ಲೈಟ್ ರೇ, ಹೌದಲ್ಲ? ಹಾಗಾಗಿ ನೆಗೆಟಿವ್ ಬರ್ಕೊಳ್ತೀವಿ. ನೆಕ್ಸ್ಟ್ ಸಿ, ಎಲ್ಲಿ ಬಿ ಆಯ್ತಲ್ವಾ. ನೆಕ್ಸ್ಟ್ ಸಿ ತನಕ, ಎಲ್ಲಿಂದ ಪೋಲಿಂದ ಸಿ ತನಕ ಸೆಂಟರ್ ತನಕ ಯಾವಾಗಲೂ ಏನಿರುತ್ತೆ, ರೇಡಿಯಸ್ ಆಫ್ ಕರ್ವೇಚರ್. ಕಾಲ್ ಇಟ್ ಆಸ್ ಪಿ ಸಿ. ಪಿ ಸಿ ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಅಂಡ್ ದಟ್ ಈಸ್ ಆಲ್ಸೋ ನೆಗೆಟಿವ್. ನೆಕ್ಸ್ಟ್ ಇದಾಯ್ತಲ್ವಾ. ನೆಕ್ಸ್ಟ್ ಇಲ್ಲಿ ತನಕ ನೋಡಿದ್ದು ಎ ಡ್ಯಾಶ್ ಬಿ ಡ್ಯಾಶ್ ಏನಿದೆ ಇಮೇಜ್. ಇಮೇಜ್ ತನಕ ಏನಿರುತ್ತೆ ಡಿಸ್ಟೆನ್ಸ್, ಎಲ್ಲಿಂದ ಅದನ್ನು ಕೂಡ ಪೋಲಿಂದನೇ ಮೆಜರ್ ಮಾಡಬೇಕು. ಸೊ ಕಾಲ್ ಇಟ್ ಆಸ್ ಪಿ. ಪಿ ಇಸ್ ದ ಇಮೇಜ್ ಡಿಸ್ಟೆನ್ಸ್ ಏನಿದೆ, ಪಿ ಬಿ ಡ್ಯಾಶ್. ಪಿ ಬಿ ಡ್ಯಾಶ್ ಇಸ್ ಬಿ ಅಂಡ್ ಇಟ್ ಈಸ್ ಮೈನಸ್ ಬಿ, ಯಾಕೆಂದ್ರೆ ಲೆಫ್ಟ್ ಅಲ್ಲಿ ಇದೆ. ನೆಕ್ಸ್ಟ್ ಫೋಕಸ್ ನೋಡ್ರಿ, ಇಲ್ಲಿ ಇದು ಪ್ರತಿಯೊಂದು ಪಾಯಿಂಟ್ಗೂ ಡಿಸ್ಟೆನ್ಸ್ ಬರ್ಕೊಳ್ತೀವಿ ಪೋಲಿಂದ. ವೆರಿ ಸಿಂಪಲ್. ಸೊ ಎಲ್ಲಿಂದ ಫೋಕಲ್ ಲೆಂತ್ ಆಗುತ್ತೆ ಎಫ್, ಹೌದಲ್ಲ? ಸೊ ಪಿ ಎಫ್ ಈಸ್ ಅಗೇನ್ ನೆಗೆಟಿವ್, ಫೋಕಲ್ ಲೆಂತ್ ಈಸ್ ನೆಗೆಟಿವ್. ಸೊ ಇಷ್ಟನ್ನು ಬರ್ಕೊಂಡ ಆದ್ಮೇಲೆ
ಇಲ್ಲಿ ಇದೆ ನೋಡ್ರಿ, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್, ಲೆಂತ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಒಂದು ಬಿಟ್ಬಿಟ್ಟಿದ್ದಾರೆ ಅಲ್ಲಿ. ರೇಡಿಯಸ್ ಆಫ್ ಕರ್ವೇಚರ್ ಬೇಕಾದ್ರೆ ಬರ್ಕೊಳ್ಳೋಣ, ಇಲ್ಲಿ ನೆಸೆಸಿಟಿ ಇದ್ರೆ ಬರ್ಕೊಳ್ಳೋಣ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಓಕೆ, ಯಾಕೆಂದ್ರೆ ನಮ್ಗಿಲ್ಲಿ ಇವು ಮೂರೇ ತಾನೇ ಮೆನ್ಷನ್ ಮಾಡಿರೋದು, ಎಫ್ ಯು ಬಿ, ಹಾಗಾಗಿ ಅವು ಮೂರು ಮಾತ್ರ ತಗೊಂಡಿದ್ದಾರೆ. ನಿಮಗೆ ಡಯಾಗ್ರಾಮ್ ಗೊತ್ತಾಯ್ತು ಅನ್ಸುತ್ತಾ? ನೆಕ್ಸ್ಟ್ ಏನ್ ಮಾಡೋಣ, ಇದ್ರದ್ದು ಎಕ್ಸ್ಪ್ಲನೇಷನ್ ಬರೆಯುವ. ಬಿಫೋರ್ ದಟ್ ಲೆಟ್ ಮಿ ರಿಮೂವ್ ದಿಸ್ ಒನ್, ಲೆಟ್ ಮಿ ರಿಮೂವ್ ದ ಡಯಾಗ್ರಾಮ್. ಡಯಾಗ್ರಾಮ್ ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಮ್ಮ ಡಯಾಗ್ರಾಮ್ ರೆಡಿ ಆಯ್ತು. ನೆಕ್ಸ್ಟ್ explanation part. Consider a reflection of light ray on a concave mirror. ಇದು ಫಸ್ಟ್ ಲೈನ್ ಬರ್ಕೊಂಡೆ. ನೆಕ್ಸ್ಟ್ ಏನೇನಿದೆ ಇಲ್ಲಿ, ಎ ಬಿ ಅಂದ್ರೆ ಏನಿದೆ, ಎ ಬಿ ಇಸ್ ದ ಆಬ್ಜೆಕ್ಟ್ ಅಂಡ್ ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ದ ಇಮೇಜ್. ಆಮೇಲೆ ಎಂ ಇಸ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಅದಕ್ಕಿಂತ ಮುಂಚೆ ಒಂದು ಲೈನ್ ಬರ್ದ್ಬೇಡ, ಏನಂದ್ರೆ ಇಮೇಜ್ ಫಾರ್ಮೇಶನ್ ಈಸ್ ಆಸ್ ಶೋನ್ ಇನ್ ಫಿಗರ್. ಇದೊಂದು ಲೈನ್ ಬರೆದ್ಬಿಟ್ರೆ ನಮಗೆ ಇದನ್ನ ಬರೆಯೋಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಉಳಿದಿರೋ ಡಿಸ್ಟೆನ್ಸ್ನೆಲ್ಲ ಬರ್ಕೊಂಡ್ಬೇಡ. ಏನಿದೆ ಡಿಸ್ಟೆನ್ಸಸ್, ಪಿ ಇಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಲಾಸ್ಟ್ ತನಕ ಏನಿದೆ, ಪಿ ಇಂದ ಲಾಸ್ಟ್ ತನಕ, ಪಿ ಇಂದ ಬಿ ತನಕ ಬರ್ಕೊಳ್ಳಿ. ಪಿ ಬಿ ದೇರ್, ಪಿ ಬಿ ಇಸ್ ಈಕ್ವಲ್ ಟು ಯು. ಎಂತ ಯು? ಮೈನಸ್ ಯು. ಏನಿದು? ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಮೇಲೆ ಎಲ್ಲಿಂದ ಬರ್ಕೊಳ್ಳೋಣ, ಪಿ ಇಂದ ಸಿ ತನಕ ಬರ್ಕೊಳ್ಳಿ. ಅವಾಗಲೇ ತೋರಿಸಿದೆ ನಾನು, ಪಿ ಟು ಸಿ. ಪಿ ಟು ಸಿ ಏನಿದೆ ಇದು ಆರ್. ಎಂತ ಆರ್? ಮೈನಸ್ ಆರ್. ಸೈನ್ ಕನ್ವೆನ್ಷನ್ ಇಲ್ಲ ಬರ್ಕೊಳ್ತೀನಿ, ರೇಡಿಯಸ್ ಆಫ್ ಕರ್ವೇಚರ್. ಆಮೇಲೆ ಪಿ ಇಂದ ಬಿ ಡ್ಯಾಶ್ ತನಕ ಏನಿದೆ, ಇಮೇಜ್ ಡಿಸ್ಟೆನ್ಸ್. ಪಿ ಟು ಬಿ ಡ್ಯಾಶ್ ವಿ. ಎಂತ ವಿ? ಮೈನಸ್ ವಿ, ಇಮೇಜ್ ಡಿಸ್ಟೆನ್ಸ್. ಆಮೇಲೆ ಪಿ ಇಂದನೇ ಎಫ್ ತನಕ. ಎಫ್ ತನಕ ಏನಿದೆ, ಪಿ ಟು ಎಫ್ ಫೋಕಲ್ ಲೆಂತ್. ಎಂತ ಫೋಕಲ್ ಲೆಂತ್? ನೆಗೆಟಿವ್ ಅರ್ಥ, ಫೋಕಲ್ ಲೆಂತ್. ಮೋಸ್ಟ್ಲಿ ಇಷ್ಟು ಎಕ್ಸ್ಪ್ಲನೇಷನ್ ಸಾಕಾ? ಹೌದು, ಸಾಕಾಗ್ತದೆ. ನೆಕ್ಸ್ಟ್ ಏನ್ ಮಾಡಿ, ಇಲ್ಲಿ ಎರಡು ಟ್ರಯಾಂಗಲ್ ನ ಸಿಮಿಲರ್ ಟ್ರಯಾಂಗಲ್ಸ್ ನ ತಗೊಳ್ಬೇಕು. ಟೂ ಸೆಟ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಒಂದ್ ಯಾವ್ದು ಅಂದ್ರೆ ನೋಡ್ರಿ, ಇದು ಎ ಡ್ಯಾಶ್ ಬಿ ಡ್ಯಾಶ್ ಎಫ್. ಶೇಡ್ ಮಾಡ್ತೀನಲ್ಲ ಈ ಒಂದು ಟ್ರಯಾಂಗಲ್, ಅದಕ್ಕೆ ಸಿಮಿಲರ್ ಟ್ರಯಾಂಗಲ್ ಇದೆ ನೋಡ್ರಿ. ಓಕೆ, ಇದು ಒಂದು ಟ್ರಯಾಂಗಲ್. ಏನಂತ ಬರ್ಕೊಳ್ಳೋಣ, ಕನ್ಸಿಡರ್ ಟೂ ಸಿಮಿಲರ್ ಟ್ರಯಾಂಗಲ್ಸ್. ಕನ್ಸಿಡರ್ ದ ಟ್ರಯಾಂಗಲ್ ಎ ಡ್ಯಾಶ್ ಬಿ ಡ್ಯಾಶ್ ಎಫ್ and the triangle MPF and they are similar triangles. ಅದೇ ತರ ಇನ್ನೊಂದು ಸೆಟ್ ಆಫ್ ಟ್ರಯಾಂಗಲ್ಸ್ ನ ತಗೊಳ್ಳಿ and the triangle ಇಲ್ಲಿ ಶೇಡ್ ಮಾಡ್ತೀನಿ ನೋಡಿ. ಫಸ್ಟ್ ಲೆಟ್ ಮಿ ಶೇಡ್ ದ ಟ್ರಯಾಂಗಲ್. ಈ ಟ್ರಯಾಂಗಲ್ ನ ತಗೊಳ್ಳಿ. ಬಹಳ ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು ಇಲ್ಲಿ ಟ್ರಯಾಂಗಲ್ಸ್ ನ, ಅಂದ್ರೆ ತಪ್ಪಾಗ್ಬಿಡ್ತದೆ. ಓಕೆ, ಅಪ್ ಟು ಹಿಯರ್ ವಿ ಹ್ಯಾವ್ ಟು ಟೇಕ್ ಅಂಡ್ ದೆನ್ ದಿಸ್ ಟ್ರಯಾಂಗಲ್. ಸೊ ಯಾವ್ದು? ಟ್ರಯಾಂಗಲ್ PAB and the triangle PA dash B dash. ಸೊ ಈ ಎರಡು ಟ್ರಯಾಂಗಲ್ಸ್ ನ ತಗೊಂಡಾದ್ಮೇಲೆ ಸೆಟ್ ಆಫ್ ಟ್ರಯಾಂಗಲ್ಸ್ ನ ಸಿಮಿಲರ್ ಇರೋದ್ರಿಂದ ಏನ್ ಮಾಡ್ಬೋದು, ದೀಸ್ ಟು ಆರ್ ದ ಸಿಮಿಲರ್. ಸೊ ಸೈಡ್ಸ್ ನ ರೇಷಿಯೋ ತಗೊಳ್ಳಿ ಅಷ್ಟೇ, ಏನಿಲ್ಲ. ಯಾವ್ದಾದ್ರು ಸೈಡ್ ರೇಷಿಯೋ ನೋಡೋಣ. ಒಂದು ಇದು ಈ ಟ್ರಯಾಂಗಲ್ ಅಲ್ಲಿ ಈ ಸೈಡ್ ಡಿವೈಡೆಡ್ ಬೈ ಈ ಸೈಡ್, ಅಂದ್ರೆ PF ಡಿವೈಡೆಡ್ ಬೈ B dash F should be equal to ಈ ಸೈಡ್ ವರ್ಟಿಕಲ್ ಸೈಡ್ PM A dash B dash, PM A dash B dash. ಹಾಗೆ ಇದರಲ್ಲಿ P to B ಡಿವೈಡೆಡ್ ಬೈ PB dash, PB ಡಿವೈಡೆಡ್ ಬೈ PB dash ಕಾಣಿಸ್ತಿದ್ಯಾ, PB ಡಿವೈಡೆಡ್ ಬೈ PB dash, AB dash ಡಿವೈಡೆಡ್ ಬೈ AB, AB ಡಿವೈಡೆಡ್ ಬೈ A dash B dash. Okay, now here AB is nearly equal to PM. ಬರೀಬೋದಾ? ಹಾಗಾದ್ರೆ ಇದನ್ನೇನಂತ ಬರೀಬಹುದು, PB ಡಿವೈಡೆಡ್ ಬೈ PB ಡ್ಯಾಶ್ ಮಸ್ಟ್ ಬಿ ಈಕ್ವಲ್ ಟು AB ಕ್ಯಾನ್ ಬಿ ರಿಟನ್ ಆಸ್ PM ಡಿವೈಡೆಡ್ ಬೈ A ಡ್ಯಾಶ್ B ಡ್ಯಾಶ್. ಟೇಕ್ ದಿಸ್ ಆಸ್ ಈಕ್ವೇಶನ್ 2, ಟೇಕ್ ದಿಸ್ ಆಸ್ ಈಕ್ವೇಶನ್ 1. ನೋಡ್ರಿ, ಇದರ ರೈಟ್ ಹ್ಯಾಂಡ್ ಸೈಡು ಸೇಮ್ ಇದೆ, ಹೌದಾ? ಹಾಗಾದ್ರೆ ಈಕ್ವೇಟ್ 1 and 2 ಏನಾಗ್ತದೆ? ಈಕ್ವೇಟ್ 1 and 2 ವಿ ಗೆಟ್ PF ಡಿವೈಡೆಡ್ ಬೈ B ಡ್ಯಾಶ್ F ಇಸ್ ಈಕ್ವಲ್ ಟು PB ಡಿವೈಡೆಡ್ ಬೈ PB ಡ್ಯಾಶ್. ನೆಕ್ಸ್ಟ್ ಸ್ಟೆಪ್ ಬಹಳ ಸಿಂಪಲ್, ಎಲ್ಲ ಈಕ್ವೇಶನ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದಷ್ಟೇ. ವಾಟ್ ಇಸ್ PF ದೇರ್? F. PF ಇಸ್ F. B ಡ್ಯಾಶ್ F ಗೊತ್ತಿಲ್ಲ ಅಲ್ವಾ ನಮ್ಗೆ, ಸೊ ವಿ ಡೋಂಟ್ ನೋ ದಿಸ್ ಡಿಸ್ಟೆನ್ಸ್. ಲೆಟ್ ಮಿ ರಿಮೂವ್ ಆಲ್ ದೀಸ್ ಥಿಂಗ್ಸ್. ನೋಡಿ, ಈ ಡಿಸ್ಟೆನ್ಸ್ ಗೊತ್ತಿಲ್ಲ, ಅದಕ್ಕೆ ಏನ್ ಮಾಡ್ತೀನಿ ನಾನು, ಈ ಡಿಸ್ಟೆನ್ಸ್ ಗೊತ್ತಿಲ್ಲ ಅಂತಂದ್ರೆ ಇದರಲ್ಲಿ PB ಡ್ಯಾಶ್ ಅಲ್ಲಿ PF ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಹಾಗಾದ್ರೆ ಏನಂತ ಬರೀಬಹುದು, PF ಹಾಗೆ ಬರ್ಕೊಳ್ಳಿ, B dash F can be written as PB dash minus PF.
ಸೊ ಪಿ ಬಿ ಡ್ಯಾಶ್ ಅಲ್ಲಿ ಪಿ ಎಫ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಬಿ ಡ್ಯಾಶ್ ಎಫ್ ಸಿಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಪಿ ಬಿ ಗೊತ್ತಲ್ವಾ, ಎಸ್ ಪಿ ಬಿ ಡಿವೈಡೆಡ್ ಬೈ ಪಿ ಬಿ ಡ್ಯಾಶ್ ಗೊತ್ತು. ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಪಿ ಎಫ್ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಪಿ ಟು ಎಫ್ ಏನಿರುತ್ತೆ ಫೋಕಲ್ ಲೆಂತ್, ಎಂತ ಫೋಕಲ್ ಲೆಂತ್ ವಿತ್ ನೆಗೆಟಿವ್ ಸೈನ್ ಎಫ್, ಆಲ್ರೆಡಿ ಸೈನ್ ಕನ್ವೆನ್ಷನ್ ಹಾಕೊಂಡು ಡಿವೈಡೆಡ್ ಬೈ what is pb dash minus v minus of what is pf, again focal length, that is also negative, is equal to is pb, p to b ಏನಿದೆ u, ಎಂತ u minus u divided by pb dash minus v. ಓಕೆ, ಸೊ ಇಲ್ಲೇನ್ ಮಾಡಿ ಈ ಮೈನಸ್ ಎಫ್ ಹಾಗೆ ಇಟ್ಕೊಳ್ಳಿ, ಇಲ್ಲಿ ಮೈನಸ್ ನ ಕಾಮನ್ ತೆಗಿರಿ, ಉಳ್ಕೊಳ್ಳೋದೆ ನಿಮ್ಗೆ ವಿ ಮೈನಸ್ ಎಫ್ ಉಳ್ಕೊಳ್ಳುತ್ತೆ, ಮೈನಸ್ ಕಾಮನ್ ತೆಗಿರಿ, ಇಲ್ಲಿ ಮೈನಸ್ ಯು ಮೈನಸ್ ವಿ, ಎಲ್ಲ ಕಡೆ ಮೈನಸ್ ಮೈನಸ್ ಹೊರಟೋಗುತ್ತೆ, ಮೈನಸ್ 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 ಮೈನಸ್, ಅಲ್ಲಿ ನಿಮಗೆ ಉಳ್ಕೊಳ್ಳೋದು ಎಫ್ ಬೈ ವಿ ಮೈನಸ್ ಎಫ್ ಇಸ್ ಈಕ್ವಲ್ ಟು ಯು ಬೈ ಪಿ. ಇದನ್ನ ಜಸ್ಟ್ ರೀರೈಟ್ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ ಕೆಲಸ. ಫಸ್ಟ್ ಇದನ್ನ ರೆಸಿಪ್ರೋಕಲ್ ತಗೊಂಡ್ಬಿಡಿ, ಬೆಟರ್ ಟು ಟೇಕ್ ದ ರೆಸಿಪ್ರೋಕಲ್. ಏನಾಗುತ್ತೆ ವಿ ಮೈನಸ್ ಎಫ್ ಬೈ ಎಫ್ ಇಸ್ ಈಕ್ವಲ್ ಟು ವಿ ಬೈ ಯು. ಇದನ್ನ ಸಪ್ರೇಟ್ ಮಾಡ್ಕೊಳ್ಳಿ, ಏನಾಗ್ತದೆ ವಿ ಬೈ ಎಫ್ ಮೈನಸ್ ಎಫ್ ಬೈ ಎಫ್ 1 ಆಗುತ್ತಾ, is equal to v by u. ಈಗ ಪೂರ ಇಕ್ವೇಶನ್ ಡಿವೈಡ್ ಬೈ v ಮಾಡಿ ಏನಾಗ್ತದೆ 1 by f is equal ಮೈನಸ್ 1 by v is equal to 1 by u ಆಗುತ್ತಾ, ಕರೆಕ್ಟಾ? ಎಲ್ಲ ಇಕ್ವೇಶನ್ ಡಿವೈಡ್ ಬೈ v ಮಾಡಿ, ವಿ ಇಂದ ಡಿವೈಡ್ ಮಾಡಿದ್ರೆ ಈ ವಿ ಅವಾಗ ಏನಾಗ್ತದೆ ವಿ ಕ್ಯಾನ್ಸಲ್ ಆಗುತ್ತೆ, ಯು ಉಳ್ಕೊಳ್ಳುತ್ತೆ, ಇಲ್ಲಿ ವಿ ಉಳ್ಕೊಳ್ಳುತ್ತೆ, ಇಲ್ಲಿ ವಿ ಕ್ಯಾನ್ಸಲ್ ಎಫ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಫೈನಲಿ ನಮ್ಗೆ ಇಕ್ವೇಶನ್ ಬಂತು 1 by f is equal to v ನ ಕಡೆ ಕಳಿಸಿ 1 by v plus 1 by u. Now this is the mirror equation. So can we take the next question? Okay, the second question is derive the relation n1 by u n2 by v is n2 minus n1 by r for the refraction through spherical surface whose symbols have their usual meaning, or derive the relation connecting nuv and r and through the refraction through the spherical surface ante. But I will show you how to write the diagram first, then let us take all these things derivations. Okay, so first diagram ನೋಡೋಣ. ಇಲ್ಲಿ ಏನು ಮಾಡಬೇಕು, ಫಸ್ಟ್ ಒಂದು ಸ್ಪೆರಿಕಲ್ ಸರ್ಫೇಸ್ ನ ತಗೊಳ್ಬೇಕು. ಸ್ಪೆರಿಕಲ್ ಸರ್ಫೇಸ್ ಹೇಗಿದೆ, ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್. ಈಗ pura denser medium will be there. Okay, this is just to show that there is a denser medium on this side. Principal axis na draw ಮಾಡ್ಕೊಳ್ಳುವ. There is a principal axis. Now ಇಲ್ಲಿ just ಇಷ್ಟು ಡ್ರಾ ಮಾಡ್ಕೊಂಡಾದ್ಮೇಲೆ ಇನ್ನೇನು ಕೆಲಸ ಅಲ್ಲ, ಉಳಿದಿದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಗಳನ್ನ ಮೆನ್ಷನ್ ಮಾಡಬೇಕು. n1 ಈ ಕಡೆ ಏನಿದೆ n2, refractive index of this and here just place the object here. ಇಲ್ಲಿ ಆಬ್ಜೆಕ್ಟ್ ಅನ್ನ ಪ್ಲೇಸ್ ಮಾಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗಿರುತ್ತೆ ಇಲ್ಲಿಂದಾನೆ ತಗೊಳ್ಬೇಕು, ಸರ್ಫೇಸ್ ಇಂದ ಲೆಟ್ ಇಟ್ ಬಿ ಯು. ದಿಸ್ ದ ಆಬ್ಜೆಕ್ಟ್, ಪಾಯಿಂಟ್ ಆಬ್ಜೆಕ್ಟ್ ನ ತಗೊಳ್ಳಿ. ನೆಕ್ಸ್ಟ್ ಕೆಲಸ ಸಿಂಪಲ್, ಇದರದು ಇಮೇಜ್ ಎಲ್ಲಿ ಬರುತ್ತೆ ಅಂತ ತಗೊಳ್ಬೇಕಷ್ಟೆ. ಇದು ರಿಫ್ರಾಕ್ಷನ್ ಕೇಸ್ ಆಗಿರೋದ್ರಿಂದ ನಾವು ಲೈಟ್ ರೇ ಯಾವ ತರ ಬೆಂಡ್ ಆಗುತ್ತೆ ಅನ್ನೋದನ್ನ ತಗೊಳ್ಬೇಕಂದ್ರೆ ಫಸ್ಟ್ ಈ ಸರ್ಫೇಸಿನ ಸೆಂಟರ್ ಆಫ್ ಕರ್ವೇಚರ್ ತಗೊಳ್ಬೇಕು. ಯಾಕೆಂದ್ರೆ ವಿ ನೀಡ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ದ ನಾರ್ಮಲ್ ಬರ್ಕೊಳ್ದೆ ಹೋದ್ರೆ ನಮ್ಗೆ ಯಾವ ಕಡೆ ಲೈಟ್ ರೇ ಬೆಂಡ್ ಆಗುತ್ತೆ ಗೊತ್ತೇ ಆಗೋದಿಲ್ಲ. ಲೆಟ್ ಅಸ್ ಟ್ರೈ ಟು ಡ್ರಾ ದ ನಾರ್ಮಲ್ ಹೇಗೆ ಡ್ರಾ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೆಂಟರ್ ಇಂದ ಡ್ರಾ ಮಾಡಬೇಕು. ಎಲ್ಲಿಗೆ? ಪಾಯಿಂಟ್ ಆಫ್ ಇನ್ಸಿಡೆನ್ಸ್ಗೆ. ಮುಂಚೆನೆ ಬರ್ಕೊಂಡ್ ಬಿಡ್ತೀನಿ, ಇದೇ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅನ್ಕೊಳ್ಳಿ. ಸೊ ಅಲ್ಲಿಗೆ ಲೈಟ್ ರೇ ಬರ್ತಾ ಇದೆ ಅನ್ಕೊಳ್ಳಿ, ಅಲ್ಲೇ ಲೈಟ್ ರೇ ತಗೊಳ್ತೀನಿ ನಾನು, ಇನ್ಸಿಡೆಂಟ್ ಲೈಟ್ ರೇನ. ಸೊ ದಿಸ್ ಈಸ್ ಅವರ್ ನಾರ್ಮಲ್. ಓಕೆ, ನಾವು ಈಗ ಇದು ರೇರರ್ ಅಂತ ಇಟ್ಕೊಂಡ್ರೆ, ಸಪೋಸ್ ಇದು ಡೆನ್ಸರ್ ಅನ್ಕೊಂಡ್ರೆ, ಅವಾಗ ಆಬ್ಜೆಕ್ಟ್ ಈಸ್ ಇನ್ ರೇರರ್ ಮೀಡಿಯಂ whose refractive index is n1. ಲೈಟ್ ರೇ ಇಲ್ಲಿಂದ ಬರುತ್ತೆ, ಇಲ್ಲಿ ಬೀಳುತ್ತೆ. ಇದು ಇನ್ಸ್ಟೆಂಟ್ ಲೈಟ್ ರೇ. ಯಾವಾಗ್ಲೂ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಲ್ಲಿ ತಗೊಳ್ತೀವಿ ನಾವು? ಆಲ್ವೇಸ್ ಶುಡ್ ಬಿ ಟೇಕನ್ ಫ್ರಮ್ ದ ನಾರ್ಮಲ್. ಇದು ನಾರ್ಮಲ್ ಇಂದ ಇನ್ಸ್ಟೆಂಟ್ ಲೈಟ್ ರೇಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಲೆಟ್ ಇಟ್ ಬಿ ಐ. ಸಿಂಪಲ್. ಈಗ ಹೇಗೆ ಹೋಗ್ಬೇಕಾಗಿತ್ತು? ಸಪೋಸ್ ಇಲ್ಲೇನು ಮೀಡಿಯಂ ಇಲ್ಲ ಅಂದ್ರೆ ನಂಗೆ ಹೆಂಗ್ ಹೋಗ್ಬೇಕಾಗಿತ್ತು? ಇದು ಹೀಗೆ ಹೋಗ್ಬೇಕಾಗಿತ್ತು. ಆದರೆ ಅದು ಹಾಗೆ ಹೋಗಲ್ಲ. ಯಾಕೆ ಅಂತ ಅಂದ್ರೆ ಅದರ ಸ್ಪೀಡ್ ಕಡಿಮೆ ಆಗುತ್ತೆ. ಇದು ಡೆನ್ಸರ್ ಮೀಡಿಯಂ ಆಗಿರೋದ್ರಿಂದ ಲೈಟ್ ರೇ ಶುಡ್ ಬೆಂಡ್ಸ್ ಟುವರ್ಡ್ಸ್ ಅ ನಾರ್ಮಲ್. ಹಾಗಾಗಿ ಹಿಂಗೆ ಹೋಗ್ಬೇಕಾಗಿದ್ದು ಈ ಕಡೆ ಟರ್ನ್ ಆಗುತ್ತೆ, ಹೌದಾ? ಸೊ ನಾರ್ಮಲ್ ಕಡೆ ಟರ್ನ್ ಆಗುತ್ತೆ ಸ್ಪೀಡ್ ಕಡಿಮೆ ಆದಾಗ. ಹಾಗಾಗಿ ಈ ಕಡೆ ಟರ್ನ್ ಆಗೋ ಹತ್ತಿರ
ರೀತಿ ಬರ್ಕೊಳ್ಬೇಕು. ಸೊ ದಿಸ್ ಈಸ್ ಅವರ್ ರಿಫ್ರಾಕ್ಟೆಡ್ ಲೈಟ್. ಓಕೆ, ಸೊ ದಿಸ್ ಇಸ್ ದ ರಿಫ್ರಾಕ್ಟೆಡ್ ರೇ. ಹೀಗೆ ಹೋಗುತ್ತೆ ನೋಡ್ರಿ, ಇಲ್ಲಿ ಬಹಳ ಸಿಂಪಲ್ ಇದೆ. ಲೈಟ್ ರೇ ಒಂದು ಇನ್ಸ್ಟೆಂಟ್, ಇನ್ನೊಂದು ರಿಫ್ರಾಕ್ಟೆಡ್ ಅಷ್ಟೇ ಬರುವಂಥದ್ದು. ನಮ್ಗೆ ಯಾವ ಕಡೆ ಬೆಂಡ್ ಆಗುತ್ತೆ ಅನ್ನೋದು ಲಾಜಿಕ್ ಗೊತ್ತಾಗಬೇಕು. ಆ್ಯಂಡ್ ಕಾಲ್ ದಿಸ್ ಆಂಗಲ್ ಆಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ಆಂಗಲ್ ಆಫ್ ರಿಫ್ರಾಕ್ಷನ್, ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಹಾಗಾದ್ರೆ ಎಲ್ಲಿ ಲೈಟ್ ರೇ ಟಚ್ ಆಗುತ್ತೋ ಅಲ್ಲಿ ನಮ್ಗೇನ್ ಬರುತ್ತೆ? ಇಮೇಜ್ ಬರುತ್ತೆ. ಅಂಡ್ ದಿಸ್ ಈಸ್ ಅವರ್ ಇಮೇಜ್. ದಿಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ದಿಸ್ ದ ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಡಿಸ್ಟೆನ್ಸ್ ಎಲ್ಲಿಂದ ತಗೊಳ್ತೀರಾ? ಇಲ್ಲಿಂದನೇ ತಗೊಳ್ಳುವ. ಫ್ರಮ್ ದಿಸ್ ಈಸ್ ದ ಇಮೇಜ್ ಡಿಸ್ಟೆನ್ಸ್ ಪಿ. ಸೊ ಸೆಂಟರ್ಗೆ ಇಲ್ಲಿಂದ ಏನ್ ತಗೊಳ್ತೀರಾ? ಆಬ್ವಿಯಸ್ಲಿ ದಿಸ್ ಇಸ್ ದ ರೇಡಿಯಸ್ ಆಫ್ ಕರ್ವೇಜ್ ಆರ್. ಓಕೆ, ನೋಡ್ರಿ ಈ ಡಯಾಗ್ರಾಮ್ ಮ್ಯಾಚ್ ಆಗ್ತದೆ ನೋಡ್ರಿ. ಓಕೆ, ಒಂದ್ ಕಡೆಯಿಂದ ನೋಡೋಣ. and we call this as m ಅಂತ ಇಟ್ಕೊಳ್ಳೋಣ. and this is the point of incidence, let me call it as m. ನೋಡ್ರಿ ಎಲ್ಲ ಮ್ಯಾಚ್ ಆಗುತ್ತಾ? ಆಬ್ಜೆಕ್ಟ್ ಇಮೇಜ್ ಇಲ್ಲೊಂದು ಲೈಟ್ ರೇ ತಗೊಂಡಿದ್ದಾರೆ ವಿಚ್ ಈಸ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಇದು ಡಿವಿಯೇಟ್ ಆಗಲ್ಲ. ನಾರ್ಮಲ್ ಇನ್ಸಿಡೆನ್ಸ್ ಗೋಸ್ ಅಲಾಂಗ್ ದ ನಾರ್ಮಲ್. ಪ್ರಾಬ್ಲಮ್ ಇಲ್ಲ, ಬರ್ಕೊಳ್ಬಹುದು, ನೋ ಪ್ರಾಬ್ಲಮ್. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ರಾಕ್ಷನ್, and n1 n2 are the refractive indices of the media and r is the radius of curvature. ಡಿಸ್ಟೆನ್ಸ್ ಗಳು ನೋಡ್ರಿ ಮೂರೇ ಬರೋದು, nu v and r. ಓಕೆ, ಸೊ ಐ ಥಿಂಕ್ ಡಯಾಗ್ರಾಮ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಇದ್ರಲ್ಲೆಲ್ಲ ಸ್ಟ್ಯಾಂಡರ್ಡ್ ನೊಟೇಷನ್ಸ್ ಇದೆ, ಹಾಗಾಗಿ ಸಿಂಬಲ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಇದೆ, ನೋ ಪ್ರಾಬ್ಲಮ್. ಈಗ ಡಿರೈವ್ ಮಾಡಬೇಕು. ಯಾವ ರೀತಿ ಡಿರೈವ್ ಮಾಡ್ತೀವಿ ಅಂತ ನೋಡಿ. ಫಸ್ಟ್ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ದ ಆಂಗಲ್ಸ್. ಯಾವ್ಯಾವ ಆಂಗಲ್? ಇದು ಕಾಲ್ ದಿಸ್ ಆಸ್ ಅಲ್ಫಾ ಅಂಡ್ ದಿಸ್ ಆಸ್ ಬೀಟಾ, ದಿಸ್ ಆಸ್ ಗಾಮಾ. ಈ ಮೂರು ಆಂಗಲ್ಸ್ ನ ತಗೊಳ್ತೀನಿ, ಅಲ್ಫಾ, ಬೀಟಾ ಅಂಡ್ ಗಾಮಾ. ಇದು ಆಬ್ವಿಯಸ್ಲಿ ಐ ಮತ್ತೆ ಆರ್ ಹಾಗೆ ಇರ್ತದೆ. ಇವಾಗ ಈ ಮೂರು ಟ್ರಯಾಂಗಲ್ದು ಟ್ಯಾನ್ ಥೀಟಾ ಬರ್ಕೊಳ್ಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ಬಿಫೋರ್ ದಟ್ ಇದಕ್ಕೆ ಎಕ್ಸ್ಪ್ಲನೇಷನ್ ಪಾರ್ಟ್ ಬರೆಯೋಣ. ಏನ್ ಎಕ್ಸ್ಪ್ಲನೇಷನ್ ಪಾರ್ಟ್? ಕನ್ಸಿಡರ್ ಏನ್ ಕೊಟ್ಟಿದಾನೆ ಅದನ್ನೇ ಬರ್ಕೊಳ್ಳೋಣ. ಸ್ಪೆರಿಕಲ್ ಸರ್ಫೇಸ್ ಅಂತ ಕೊಟ್ಟಿದಾನ. ಸೊ ಕನ್ಸಿಡರ್ ರಿಫ್ರಾಕ್ಷನ್ ಥ್ರೂ ಎ ಸ್ಪೆರಿಕಲ್ ಸರ್ಫೇಸ್ ಅಂಡ್ ದ ಇಮೇಜ್ ಫಾರ್ಮೇಶನ್ ಈಸ್ ಆಸ್ ಶೋನ್ ಇನ್ ಫಿಗರ್. ಸೊ ಈಗ ಇದ್ರಲ್ಲಿ ಏನೇನ್ ತಗೊಂಡಿದ್ದೀರಾ ಅದನ್ನ ಬರ್ಕೊಂಡ್ಬೇಡ. ಏನೇನ್ ತಗೊಂಡಿದ್ದೀರಾ? ಫಸ್ಟ್ ಇಂದ ಓ ಅಂದ್ರೆ ಏನಿಲ್ಲಿ ಪಾಯಿಂಟ್ ಆಬ್ಜೆಕ್ಟ್, ಆಮೇಲೆ ಎಂ ಓ ಇಸ್ ಈಕ್ವಲ್ ಟು ಏನು? ಯು. ಎಂತ ಯು? ಮೈನಸ್ ಯು. ಯಾಕೆಂದ್ರೆ ಲೈಟ್ ರೇ ಇಲ್ಲಿ ಬರ್ತಿದೆ, ಸೊ ಇಲ್ಲಿಂದ ಮೆಜರ್ ಮಾಡ್ಬೇಕಲ್ಲ ನಾವು. ಎಂ ಓ ಇಸ್ ಮೈನಸ್ ಏನಿದು? ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಮೇಲೆ ಇದಾಯ್ತಲ್ಲ, ನೆಕ್ಸ್ಟ್ ಇದು ತಗೊಳ್ಳೋಣ. ಏನಿದು? ವಿ. ವಿ ಅಲ್ಲಿಂದ ಎಂ ಐ ಏನು? ಮೈನಸ್ ವಿ. ಏನಿದು? ಇಮೇಜ್, ಸರಿ ಪ್ಲಸ್ ವಿ ಅಲ್ವಾ, ರೈಟ್ ಸೈಡ್ ಇದೆ. ಇಮೇಜ್ ಡಿಸ್ಟೆನ್ಸ್. ಆಮೇಲೆ ಆರ್ ಏನಿದೆ? ಎಂ ಸಿ ಇಸ್ ಈಕ್ವಲ್ ಟು ಪ್ಲಸ್ ಆರ್, ರೇಡಿಯಸ್ ಆಫ್ ಕರ್ವೇಜ್. ಆಮೇಲೆ ಇನ್ನೊಂದಿದೆ ನೋಡ್ರಿ, ಐ ಮತ್ತೆ ಆರ್ ಏನಿದೆ? ಇವೆರಡು ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ದ ಆಂಗಲ್ ಆಫ್ ರಿಫ್ರಾಕ್ಷನ್. ಆಮೇಲೆ ಇನ್ನ ಎರಡು ಉಳಿತಲ್ಲ, n1 and n2 are the refractive indices of the two media. Here you can mention that it is a rarer and it is a denser, so that light ray ಈಗ ಹೋಗ್ಬೇಕಾಗಿದ್ದು ಯಾವ ಕಡೆ ಬೆಂಡ್ ಆಗಿದೆ? ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಇದೆ ನಾರ್ಮಲ್, ಇಲ್ಲಿ ಡಾಟೆಡ್ ಲೈನ್ ಅಲ್ಲಿ ಹಾಕಿರೋದೆ ನಾರ್ಮಲ್. ಓಕೆ, ನಾವು ಈಗ ಟ್ರಯಾಂಗಲ್ಸ್ ತಗೊಳ್ಳೋದು ಪ್ರಾಬ್ಲಮ್ ಫಿನಿಶ್ಡ್. ಟ್ರಯಾಂಗಲ್ ಯಾವ್ದು ತಗೊಳ್ಳೋಣ ಅಂದ್ರೆ ವಿಚ್ ಕಂಟೈನ್ಸ್ ಆಲ್ಫಾ, ಬೀಟಾ ಅಂಡ್ ಗಾಮಾ ಇರೋ ಟ್ರಯಾಂಗಲ್ ತಗೊಂಡು ಅದರಲ್ಲಿ ಟ್ಯಾನ್ ಆಲ್ಫಾ, ಟ್ಯಾನ್ ಬೀಟಾ, ಟ್ಯಾನ್ ಗಾಮಾ ಡಿಫೈನ್ ಮಾಡ್ಕೊಂಡ್ಬಿಟ್ರಿ, ಆಗೋಯ್ತು. ಸೊ ಲೆಟ್ ಮಿ ರಿಮೂವ್ ದಿಸ್ ಡಯಾಗ್ರಾಮ್. ಓಕೆ, ಸೊ ಫ್ರಮ್ ದ ಟ್ರಯಾಂಗಲ್ ಇದು ತಗೊಳ್ಳೋಣ, ಓ ಎನ್ ಪಿ. ಅದೊಂದು ಫ್ರಮ್ ದ ಟ್ರಯಾಂಗಲ್ ಓ ಎನ್ ಪಿ ಅಂಡ್ ಆಮೇಲೆ ಇನ್ನೊಂದು ಟ್ರಯಾಂಗಲ್ ಸಿ ಎಂ ಎನ್. ಇದೊಂದು ಟ್ರಯಾಂಗಲ್ ಸಿ ಎನ್ ಎನ್ ಕಾಣಿಸ್ತಿದ್ಯಾ? ಸಿ ಎಂ ಎನ್ ಟ್ರಯಾಂಗಲ್ ಸಿ ಎನ್ ಎಂ ಅಂಡ್ ಒನ್ ಮೋರ್ ಟ್ರಯಾಂಗಲ್ ಇದು ತಗೊಂಡ್ಬೇಡ, ಅದು ಗಾಮ ಇರೋವಂಥದ್ದು. ದಟ್ ಈಸ್ ಐ ಎನ್ ಎಂ. ಇದ್ರಲ್ಲಿ ಏನ್ ಮಾಡಿ, ಸಿಂಪ್ಲಿ ಯು ಡಿಫೈನ್ ಟ್ಯಾನ್ ಆಲ್ಫಾ, ಟ್ಯಾನ್ ಬೀಟಾ, ಟ್ಯಾನ್ ಗಾಮಾ. ಅಲ್ಲೇ ಇದೆ ನೋಡಿ, ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಇದು ಬರುತ್ತೆ ನೋಡಿ, ಆಲ್ಫಾ ಅಲ್ವಾ ಇದು? ಆಲ್ಫಾಗೆ ಆಪೋಸಿಟ್ ಅಡ್ಜಸೆಂಟ್ ಎನ್ ಎಂ ಬೈ ಓ ಎಂ. ನೆಕ್ಸ್ಟ್ ಟ್ಯಾನ್ ಬೀಟಾ ಇದ ಟ್ರಯಾಂಗಲ್, ಇದರಲ್ಲಿ ಟ್ಯಾನ್ ಬೀಟಾ ಏನ್ ಬರುತ್ತೆ? ದಿಸ್ ಸೈಡ್ ಬೈ ದಿಸ್ ಸೈಡ್, ಆಪೋಸಿಟ್ ಬೈ ಅಡ್ಜಸೆಂಟ್ ಬೀಟಾಗೆ. ಹಾಗಾಗಿ
ಎನ್ ಎಮ್ ಡಿವೈಡೆಡ್ ಬೈ ಸಿ ಎಮ್ ಅಂತಲ್ಲ. ನೆಕ್ಸ್ಟ್ ಟ್ಯಾನ್ ಗಾಮಾ ಇಸ್ ಈಕ್ವಲ್ ಟು ಗಾಮಾ ಯಾವ್ದ್ರಲ್ಲಿ ಬರುತ್ತಪ್ಪ, ಈ ಟ್ರಯಾಂಗಲ್ ಅಲ್ಲಿ ಬರುತ್ತಾ? ಆಲ್ರೆಡಿ ಶೋನ್ ದಿಸ್ ಒನ್. ಅಂಡ್ ಇನ್ ದಿಸ್ ಟ್ಯಾನ್ ಗಾಮಾ ಏನು, ಆಪೋಸಿಟ್ ಬೈ ಅಡ್ಜಸೆಂಟ್ ಹೌದಲ್ಲ. ಅಲ್ಲಿಗೆ ಏನಂತ ಬರೀಬಹುದು, ಎನ್ ಎಮ್ ಬೈ ಐ ಎಮ್, ಎಮ್ ಬೈ ಐ ಎಮ್. ಇಲ್ಲಿ ಯಾಕೆ ಸ್ಪೇಸ್ ಬಿಟ್ಕೊಂಡಿದೀನಿ ಅಂದ್ರೆ ಇದನ್ನ ಏನಂತ ಬರೀಬಹುದು ನಾವು ಅಂದ್ರೆ is nearly equal to alpha and this is nearly equal to beta and this is nearly equal to gamma, as alpha, beta and gamma are very small. ಹಾಗಾಗಿ tan alpha tan theta is nearly equal to theta. ಇಲ್ಲಿ ಬರೆದ್ಬಿಟ್ಟು ಸೈಡ್ ಅಲ್ಲಿ ನೋಡ್ರಿ, ಮುಗ್ದೋಯ್ತು. ಹಾಗಾದ್ರೆ ನಮ್ಗೆ ಇವು ಮೂರು ಬಂತಲ್ಲ, alpha ಏನು this one, beta ಏನು this one and gamma is this one. Now next step ಏನಂತಂದ್ರೆ alpha beta gamma ಕಂಡಿಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಮತ್ತೆ ಟ್ರಯಾಂಗಲ್ ಬನ್ನಿ. ನೋಡಿ ಈ ಟ್ರಯಾಂಗಲ್ ಅಲ್ಲಿ ಯಾವುದು, ಫ್ರಮ್ ದ ಟ್ರಯಾಂಗಲ್ ಎನ್ ಓ ಸಿ ಕಾಣಿಸ್ತಿದ್ಯಾ? ಈ ಟ್ರಯಾಂಗಲ್ ಅಲ್ಲಿ ಎನ್ ಓ ಸಿ ಟ್ರಯಾಂಗಲ್ ಅಲ್ಲಿ ಇದು ಐ ಎಕ್ಸ್ಟೀರಿಯರ್ ಆಂಗಲ್, ಆಲ್ಫಾ ಮತ್ತೆ ಬೀಟಾ ಇಂಟೀರಿಯರ್ ಆಂಗಲ್ಸ್. ಹಾಗಾದ್ರೆ ಏನಂತ ಬರೀಬಹುದು, ಫ್ರಮ್ ದ ಟ್ರಯಾಂಗಲ್ ಎನ್ ಓ ಸಿ, ಎನ್ ಓ ಸಿ ಅಲ್ಲಿ ಆಂಗಲ್ ಐ ಇಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ಬರೀಬಹುದು, ಬಿಕಾಸ್ ಐ ಇಸ್ ದ ಎಕ್ಸ್ಟೀರಿಯರ್ ಆಂಗಲ್. ಅದೇ ತರ ಇನ್ನೊಂದು ಟ್ರಯಾಂಗಲ್ ಇದೆ ನೋಡಿ, ಯಾವುದು ಎನ್ ಎಂ ಐ. ಫ್ರಮ್ ದ ಟ್ರಯಾಂಗಲ್ ಎನ್ ಎಂ ಐ ಅಲ್ಲಿ ನೋಡ್ರಿ ಬೀಟಾ ಎಕ್ಸ್ಟೀರಿಯರ್ ಆಂಗಲ್, ಸಾರಿ ಎನ್ ಎಂ ಅಲ್ಲ, ಎನ್ ಸಿ ಐ, ಸಾರಿ ಎನ್ ಸಿ ಐ ಅಲ್ಲಿ ಬೀಟಾ ಎಕ್ಸ್ಟೀರಿಯರ್ ಆಂಗಲ್, ಆರ್ ಮತ್ತೆ ಆಲ್ಫಾ ಇಂಟೀರಿಯರ್ ಆಂಗಲ್. ಹಾಗಾಗಿ ಏನಂತ ಬರೀಬಹುದು, ಫ್ರಮ್ ದ ಟ್ರಯಾಂಗಲ್ ಎನ್ ಸಿ ಐ, ಎನ್ ಸಿ ಐ ಹೌದಾ, ಎನ್ ಸಿ ಅಲ್ಲಿ ಬೀಟಾ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಗಾಮಾ ಬರೀಬಹುದಾ? ಹಾಗಾಗಿ ಹೈ ಹಾಗೆ ಇಟ್ಕೊಳ್ಳಿ, ಆಲ್ಫಾ ಪ್ಲಸ್ ಬೀಟಾ ಅದನ್ನ ಹಾಗೆ ಇಟ್ಕೊಳ್ಳಿ. ಬಟ್ ಇಲ್ಲಿ ಆರ್ ಏನಂತ ಬರೀಬಹುದು, ಫ್ರಮ್ ದಿಸ್ ಒನ್ ಆರ್ ಕ್ಯಾನ್ ಬಿ ರಿಟನ್ ಆಸ್ ಬೀಟಾ ಮೈನಸ್ ಗಾಮಾ, ಗಾಮಾ ಇದು. ಓಕೆ, ಸೊ ಹಾಗೆ ನಮಗೆ ಐ ಮತ್ತೆ ಆರ್ ಬಂತು, ಇದೇ ನಮಗೆ ಬೇಕಾಗಿದೆ. ಯಾಕೆ ಸರ್ ಐ ಮತ್ತೆ ಆರ್ ಬೇಕಂದ್ರೆ ನೋಡಿ, ಹಿಯರ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ಸ್ನೆಲ್ಸ್ ಲಾ. ಸ್ನೆಲ್ಸ್ ಲಾ ಅಪ್ಲೈ ಮಾಡಬೇಕು. ಸ್ನೆಲ್ಸ್ ಲಾ ಏನ್ ಹೇಳುತ್ತೆ ನೋಡಿ, ಹಿಯರ್ ಎನ್ ಒನ್ ಸೈನ್ ಐ ಇದೇ ತರ ತಾನೇ ತಗೊಳ್ಬೇಕಾಗಿರೋದು. ಎನ್ ಒನ್ ಸೈನ್ ಐ ಇಸ್ ಈಕ್ವಲ್ ಟು ಎನ್ ಟು ಸೈನ್ ಆರ್, ಕರೆಕ್ಟಾ? ಎನ್ ಒನ್ ಸೈನ್ ಐ ಇಸ್ ಈಕ್ವಲ್ ಟು ಎನ್ ಟು ಸೈನ್ ಆರ್. ಸೊ ಫ್ರಮ್ ಸ್ನೆಲ್ಸ್ ಲಾ ಐ ಕ್ಯಾನ್ ರೈಟ್, from Snell's law I can write n1 sin I is equal to n2 sin r. Here n1 again sin theta is nearly equal to theta na, as theta is very small, I and r are small, angle I and r are very small. Hagagi sin theta is nearly equal to theta, so sin I is nearly equal to I is equal to n2 sin r is nearly equal to r. ಈಗ n1 ಹಾಗೆ ಇರಲಿ, ಐ ಜಾಗದಲ್ಲಿ ಏನಂತ ಬರೀಬಹುದು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು n2, ಆರ್ ಜಾಗದಲ್ಲಿ ಏನಂತ ಬರೀಬಹುದು, ಬೀಟಾ ಮೈನಸ್ ಗಾಮಾ. ಸೊ ಈಗ n1 ಆಲ್ಫಾ ಪ್ಲಸ್ n2 ಬೀಟಾ ಇಸ್ ಈಕ್ವಲ್ ಟು n2 ಬೀಟಾ ಮೈನಸ್ n1 ಗಾಮಾ. ಸಪರೇಟ್ ಮಾಡ್ಕೊಳ್ಳಿ. n1 ಆಲ್ಫಾ ಜಾಗದಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಓ ಎನ್. ಓಕೆ, ಒಂದು ಕೆಲಸ ಮಾಡೋಣ, ಆಲ್ಫಾ ಮತ್ತೆ ಬೀಟಾ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎನ್ ಒನ್ ಹಾಗೆ ಅಲ್ಲಿ ಆಲ್ಫಾ ಕ್ಯಾನ್ ಬಿಟ್ರೆ ಓ ಎನ್ ಬೈ ಓ ಎಂ ಪ್ಲಸ್ ಬೀಟಾ ಎನ್ ಎಂ ಬೈ ಸಿ ಎಂ. ಇದು ಎನ್ ಎಂ ಅಲ್ವಾ ಇದು, ಸಾರಿ ದಿಸ್ ಇಸ್ ಎನ್ ಎಂ. ಬೀಟಾ ಕ್ಯಾನ್ ಬಿಟ್ರೆ ಎನ್ ಎಂ ಬೈ ಸಿ ಎಂ ಇಸ್ ಈಕ್ವಲ್ ಟು ಎನ್ ಟು ಬೀಟಾ ಅಗೇನ್ ಎನ್ ಎಂ ಡಿವೈಡೆಡ್ ಬೈ ಸಿ ಎಂ ಮೈನಸ್ ಗಾಮಾ ಎನ್ ಎಂ ಬೈ ಐ ಎಂ. ನೋಡ್ರಿ ಎಲ್ಲ ಕಡೆ ಇದು ಕ್ಯಾನ್ಸಲ್ ಆಗ್ತದೆ, ಏನು ಎನ್ ಎಂ ಕ್ಯಾನ್ಸಲ್ ಆದ್ರೆ ನಮಗೆ ಉಳಿಯೋದು ಏನಿದೆ, ಎನ್ ಒನ್ ಬೈ ಓ ಎಂ ಪ್ಲಸ್ ಎನ್ ಒನ್ ಬೈ ಸಿ ಎಂ ಇಸ್ ಈಕ್ವಲ್ ಟು ಎನ್ ಟು ಬೈ ಸಿ ಎಂ ಮೈನಸ್ ಎನ್ ಟು ಬೈ ಐ ಎಂ. ಎಲ್ಲವನ್ನು ವಿತ್ ಸೈನ್ ಕನ್ವೆನ್ಷನ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಸೊ ಏನಿದೆ, ಎನ್ ಒನ್ ಓ ಎಂ ಎಲ್ಲಿದೆ ನೋಡ್ರಿ, ಮೈನಸ್ ಯು ಪ್ಲಸ್ ಎನ್ ಒನ್ ಬೈ ವಾಟ್ ಇಸ್ ಸಿ ಎಂ ಅಥವಾ ಎಂ ಸಿ ವಿಚ್ ಇಸ್ ಆರ್, ಎಂತ ಆರ್ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಎನ್ ಟು ಬೈ ವಾಟ್ ಇಸ್ ಸಿ ಎಂ ಹಿಯರ್ ಅಗೇನ್ ಆರ್, ನಥಿಂಗ್ ಬಟ್ ಸೆಂಟರ್ ಗ್ಯಾಸ್, ಮೈನಸ್ ಎನ್ ಟು ಬೈ ಐ ಎಂ ಇಮೇಜ್ ಡಿಸ್ಟೆನ್ಸ್ ದಟ್ ಈಸ್ ಆಲ್ಸೋ ಪಾಸಿಟಿವ್ ಓನ್ಲಿ ವಿ. ರೀರೈಟ್ ಮಾಡಿದ್ರೆ ಮುಗಿದೋಯ್ತು. ಎನ್ ಟು ಬೈ ವಿ ಈ ಕಡೆ ತಗೊಳ್ಳಿ, ಎನ್ ಟು ಬೈ ವಿ, ಎನ್ ಒನ್ ಬೈ ವಿ ಇಲ್ಲ ಅಲ್ಲಿ ಎಂತ ಎನ್ ಒನ್ ಬೈ ಮೈನಸ್ ಎನ್ ಒನ್ ಬೈ ವಿ ಸಾರಿ ಯು ಇಸ್ ಈಕ್ವಲ್ ಟು ಎನ್ ಟು ಬೈ
R minus N1 by R. So N2 by V minus N1 by U is equal to R na LCM ತಗೊಂಡ್ರೆ N2 minus N1 by R. Now this is the formula for spherical surface. Spherical surface na formula.